ಮಾಡಲೇಬೇಕು. ಇಲ್ಲ ಸರ್, ಆ ಥರ ಇಲ್ಲ ಸರ್. ನಾವು ಡ್ಯಾಡಿ ಜೊತೆ ಯಾವಾಗಲೂ ಕಂಫರ್ಟಬಲ್ ಆಗಿದ್ದೀವಿ ಸರ್. ನಿಮಗೂ ಗೊತ್ತು ನಾವು ಹೆಂಗಿದ್ದೀವಿ ಅಂತ. ಆ್ಯಂಡ್ ಸೊ ಅವರಿದ್ದಾಗ ನನಗೆ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಏನು ಮಾಡೋದಕ್ಕೂ. ಸೊ ಲವ್ ಆಗಿರಲಿ, ಆ್ಯಕ್ಷನ್ ಆಗಿರಲಿ, ಆ್ಯಕ್ಟಿಂಗ್ ಆಗಿರಲಿ, ಏನಾದರೂ ನಮ್ಮ ಕೆಲಸ ಮಾಡಲೇಬೇಕು ಸರ್. ಸರ್ ಈ ಪಾತ್ರ ಹೆಂಗೆ ಅಂದರೆ ಒನ್ ಲೈನಲ್ಲಿ ಹೇಳೋಕ್ಕಾಗಲ್ಲ ಸರ್. ಈ ಪಾತ್ರ ತುಂಬ ಇಮೋಷನ್ಸಿಂದ ತುಂಬಿರೋ ಪಾತ್ರ, ಒಂದು ಮೆಚ್ಯೂರ್ ಪಾತ್ರ. ಆ್ಯಂಡ್ ಒಬ್ಬ ಮಗ ಅಪ್ಪನ ಹೆಂಗೆ ನೋಡ್ಕೋತಾನೆ, ಹೆಂಗೆ ಏನಾದರೂ ಪ್ರಾಬ್ಲಮ್ ಆದರೆ ಆ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡಬೇಕು, ಅಪ್ಪಂಗೆ ತೊಂದರೆ ಆಗ್ದಂಗೆ. ಸೊ ನನ್ನ ಲವ್ ಸ್ಟೋರಿಯಲ್ಲೂ ಅಷ್ಟೇ, ಖುಷಿಯವ್ರ ಜೊತೆ ಹೆಂಗೆ ಅಂದರೆ, ಸೊ ಅವ್ರಿಗೂ ಪ್ರಾಬ್ಲಮ್ ಆಗದೆ ನಾನು ಹೆಂಗೆ ಸಾಲ್ವ್ ಮಾಡಬೇಕು, ಇಮೋಷನ್ಸಿಂದಾನೆ ಡೈಲಾಗ್ಸಿಂದಾನೆ ಸಾಲ್ವ್ ಮಾಡ್ತಾನೆ. ಅಥವಾ ಸೊ ಆ ಥರ ಒಂದು ಪಾತ್ರ, ಒಬ್ಬ ಒಳ್ಳೆ ಮಗನ ಪಾತ್ರ, ಒಬ್ಬ ತುಂಬ ಮುಗ್ಧ, ಬಟ್ ಬಾಯ್ ನೆಕ್ಸ್ಟ್ ಡೋರ್ ಅಂತ ಹೇಳ್ತಾರಲ್ಲ, ಬಾಯ್ ನೆಕ್ಸ್ಟ್ ಡೋರ್ ತುಂಬ ಮುಗ್ಧ, ಬಟ್ ಮುಗ್ಧವಾಗಿ ಕಾಣಿಸ್ತಾನೆ. ಬಟ್ ನಮ್ಮ ಡೈರೆಕ್ಟರ್ ಹೆಂಗೆ ತೋರಿಸಿದಾರೆ ಆ ಪಾತ್ರ ಅಂದರೆ, ಭಾಳ ಚಾಲಾಕಿಯಿಂದನೇ ಇವಾಗ ಮ್ಯಾನೇಜ್ ಮಾಡ್ತಾ ಇರ್ತಾನೆ ಇಮೋಷನ್ಸ್ನ, ಇಬ್ರು ಕ್ಯಾರೆಕ್ಟರ್ಸ್ನ. ಸೊ ಆ ಥರದೊಂದು ಪಾತ್ರ ಸರ್. ಮುದ್ದಣ್ಣ ಆ್ಯಕ್ಚುಲಿ ಒಂದು ಮೇಜರ್ ಆಗಿರ್ತಾರೆ ಸರ್, ಮಿಲಿಟ್ರಿ, ಎಕ್ಸ್ ಮಿಲಿಟ್ರಿ. ಸೊ ಅವರು ವಿಲ್ ಬಿ ರಿಟೈರ್ಡ್. ಆ್ಯಂಡ್ ಈ ಮಗನ ಕೆಲಸ ಏನಾಗಿರುತ್ತೆ ಅಂದರೆ ಅವ್ರನ್ನ ನೋಡ್ಕೊಳ್ಳೋದು. ಸೊ ಅಷ್ಟೇ. ಸೊ ಅವರಿಬ್ರು ಅನ್ಯೋನ್ಯವಾಗಿ ಆರಾಮಾಗಿ ಅವ್ರ ಜೀವನದಲ್ಲಿ ಅವ್ರ ಬಾಳಲ್ಲಿ ಇರ್ತಾರೆ ಸರ್. ಆ ಥರ ಒಂದು ರಿಲೇಶನ್ಶಿಪ್ ಅವರಿಬ್ರದ್ದು. ಸೊ ಒಂದು ಆ ಥರ ಇರೋ ಸಿಚುವೇಶನಲ್ಲಿ ಒಂದು ಲವ್ ಸ್ಟೋರಿ ಬಂದಾಗ ಟ್ಯಾಂಜೆಂಟ್ಸ್ ಹೆಂಗೆ ಚೇಂಜ್ ಆಗುತ್ತೆ, ಇಮೋಷನ್ಸ್ ಹೆಂಗೆ ಚೇಂಜ್ ಆಗುತ್ತೆ, ಸೊ ಬಾಂಧವ್ಯಗಳು ಹೆಂಗೆ ಚೇಂಜ್ ಆಗುತ್ತೆ. ಸೊ ಆ್ಯಂಡ್ ನಾಟ್ ಜಸ್ಟ್ ನಮ್ಮ ಮನೇಲಲ್ಲ, ಹೀರೋಯಿನ್ ಮನೇಲೂ ಅಷ್ಟೇ ಅವ್ರ ಅಪ್ಪನ ಜೊತೆ ಹೆಂಗಿರ್ತಾರೆ. ಸೊ ಅಲ್ಲಿ ಇದರಿಂದ ಏನೇನು ಸಣ್ಣ ಸಣ್ಣ ವಿಷಯ ಸರ್, ಸಣ್ಣ ವಿಷಯ ಅಂದ್ರೆ ಎಲ್ಲ ದೊಡ್ಡದಾಗುತ್ತಲ್ಲ, ಇಮೋಷನ್ಸ್ ತುಂಬುತ್ತೆ ಒಂದು ಚಿಕ್ಕ ವಿಷಯಕ್ಕೂ. ಸೊ ಆ ಥರ ಒಂದು ಕತೆ. ಆ್ಯಂಡ್ ಭಾಳ ಸೊಗಸಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ಸರ್. ಆ್ಯಂಡ್ ಡೈಲಾಗ್ಸ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ, ನಮ್ಮ ಡ್ಯಾಡಿ ಸಿನಿಮಾ ನೋಡಿದಾಗ ಫಸ್ಟ್ ಹೇಳಿದ್ದೆ ಶ್ರೀಕಾಂತ್ ಅವರೇ ಡೈಲಾಗ್ಸ್ ಬರ್ದಿರೋದು, ಶ್ರೀಕಾಂತ್ ಅವರು. ಡೈಲಾಗ್ಸ್ ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ಮುಟ್ಟುತ್ತೆ ಡೈಲಾಗ್ಸ್ ಎಲ್ಲ ಸರ್. 100% ತುಂಬ ಇಂಪಾರ್ಟೆಂಟ್ ಸರ್, ದ ಮೋಸ್ಟ್ ಇಂಪಾರ್ಟೆಂಟ್ ಈಗ ಸರ್. ಬಿಕಾಸ್ ನನಗೆ ಆಸ್ ಅನ್ ಆ್ಯಕ್ಟರ್, ಆಸ್ ಅ ಡ್ಯಾನ್ಸರ್, ಆ್ಯಕ್ಷನ್ ಇಲ್ಲ ಸಿನಿಮಾಲಿ, ಬಟ್ ಕೋಪ ಇದೆ. ಸೊ ಬಟ್ ಆಸ್ ಅನ್ ಆ್ಯಕ್ಟರ್, ಆಸ್ ಅ ಡ್ಯಾನ್ಸರ್, ಆಸ್ ಅನ್ ಆರ್ಟಿಸ್ಟ್, ಒಬ್ಬ ನಟನಾಗಿ ನನಗೆ ಈ ಸಿನಿಮಾ ಬಹಳ ಮುಖ್ಯ ಸರ್. ಯಾಕಂದರೆ ಜನ ನೋಡಿ ಇದನ್ನ ಒಪ್ಪಿದ್ರೆ ನಾನು ಮೊದಲಿಂದಾಗ ನಾನು ಜನಕ್ಕೆ ನಾನು ಶಿವು ಅಂತ ಒಂದು ಪಾತ್ರ ಮಾಡಿದ್ದೀನಿ ಸರ್. ನಾನು ಸ್ಕ್ರೀನ್ ಮೇಲೆ ನಾನು ಇದ್ದಾಗ ನಾನು ಪ್ರಣಾಮ್ ದರೋಜ್ ಆಗಿರ್ಬಾರ್ದು, ನಾನು ಶಿವುನೇ. ಆ ಶಿವು ಪಾತ್ರ ಆಡಿಯನ್ಸ್ ಕನ್ವಿನ್ಸ್ ಮಾಡಿದ್ರೆ ಅಷ್ಟು ಸಾಕು ಸರ್ ನನಗೆ. ಸೊ ಆ ಕನ್ವಿನ್ಸ್ ಆಗಿ ನನಗೆ ಆಡಿಯನ್ಸ್ ಇಷ್ಟಪಟ್ಟರೆ ಇದರಿಂದ ನನಗೆ ಅಫ್ಕೋರ್ಸ್ ನನ್ನ ಇಡೀ ಫ್ಯೂಚರ್ ಚೇಂಜ್ ಆಗುತ್ತೆ ಅನ್ಸುತ್ತೆ ಸರ್.